ನಮಸ್ಕಾರ. ಅಧ್ಯಾಯ 28. ಕೇಶವನೊಡನೆ ಕೊನೆಯ ಭೇಟಿ. ಕೇಶವನಿಗೆ ಅನಾರೋಗ್ಯವೆಂದು ಶ್ರೀರಾಮಕೃಷ್ಣರಿಗೆ ಗೊತ್ತಾಯಿತು. ಬಹುಶಃ ಈಗ ತನ್ನ ಕೊನೆಗಾಲದಲ್ಲಿದ್ದಾನೆ ಎಂದು ತಮ್ಮ ಪ್ರಿಯ ಶಿಷ್ಯನನ್ನು ನೋಡಿ ಅವನನ್ನು ಹರಸಿ ಬರುವುದಕ್ಕೆ ಕಲ್ಕತ್ತೆಗೆ ಬಂದರು. ಅವನ ಮನೆಗೆ ಶ್ರೀರಾಮಕೃಷ್ಣರು ಹೋದಾಗ ಅವರ ಮನೆಯವರು ಒಂದು ಕೋಣೆಯಲ್ಲಿ ಅವರನ್ನು ಕುಳ್ಳಿರಿಸಿ, ಇನ್ನೇನು ಕೇಶವ ಬರುತ್ತಾನೆ ಎಂದರು. ಅಲ್ಲಿ ಕುಳಿತು ಅವರು ಜನನ ಮರಣಗಳ ವಿಚಾರವಾಗಿ ಚಿಂತಿಸುತ್ತಿದ್ದರು. ದೇಹ ಮತ್ತು ಜೀವ ಬೇರೆ ಬೇರೆ. ದೇಹ ಹುಟ್ಟುತ್ತದೆ, ಆದ್ದರಿಂದ ಸಾಯುತ್ತದೆ. ಆದರೆ ಜೀವನಿಗೆ ಸಾವೆಂಬುದು ಇಲ್ಲ. ಅದೊಂದು ಅಡಿಕೆಕಾಯಿಯಂತೆ. ಅಡಿಕೆಕಾಯಿ ಚೆನ್ನಾಗಿ ಮಾಗಿದರೆ ಹೊರಗಿನ ಚಿಪ್ಪಿನಿಂದ ಅದು ಬೇರೆಯಾಗುವುದು. ಆದರೆ ಎಳೆಯದಾಗಿರುವಾಗ ಅದಕ್ಕೆ ಅಂಟಿಕೊಂಡಿರುತ್ತದೆ. ಅದರಂತೆಯೇ ಭಗವಂತನ ಸಾಕ್ಷಾತ್ಕಾರ ಪಡೆದ ಮೇಲೆ ಜೀವನು ದೇಹಕ್ಕೆ ಅಂಟಿಕೊಂಡಿರುವುದಿಲ್ಲ. ಆಗ ದೇಹ ಬೇರೆ, ಜೀವ ಬೇರೆ ಎಂಬುದು ಅವನಿಗೆ ಚೆನ್ನಾಗಿ ಗೊತ್ತಾಗುವುದು. ಶ್ರೀರಾಮಕೃಷ್ಣರು ಹೀಗೆ ಆಲೋಚನೆ ಮಾಡುತ್ತಿದ್ದಾಗ ಕೇಶವ ಕೋಣೆಯೊಳಗೆ ಬಂದ. ರೋಗದಿಂದ ಅವನು ತುಂಬಾ ಕೃಶನಾಗಿದ್ದಾನೆ. ನಿಲ್ಲುವುದಕ್ಕೂ ತ್ರಾಣವಿಲ್ಲ. ಗೋಡೆಯನ್ನು ಹಿಡಿದುಕೊಂಡು ಬಂದು ಶ್ರೀರಾಮಕೃಷ್ಣರ ಸಮೀಪದಲ್ಲಿ ಕುಳಿತುಕೊಂಡ. ಆಗ ಅವರು ಭಾವ ಸಮಾಧಿಯಲ್ಲಿದ್ದರು. ಕೇಶವ ಅವರಿಗೆ ನಮಸ್ಕಾರ ಮಾಡಿ ಅವರ ಕೈಯನ್ನು ಹಿಡಿದುಕೊಂಡು, ನಾನು ಕೇಶವ ಎಂದು ಹೇಳುತ್ತಾನೆ. ಶ್ರೀರಾಮಕೃಷ್ಣರಿಗೆ ಬಾಹ್ಯ ಪ್ರಪಂಚದ ಜ್ಞಾನ ಬಂತು. ಶ್ರೀರಾಮಕೃಷ್ಣರು ಕೇಶವನೊಡನೆ ಮಾತನಾಡತೊಡಗಿದರು. ಶ್ರೀರಾಮಕೃಷ್ಣ ಎಲ್ಲಿಯವರೆಗೆ ಒಬ್ಬ ಉಪಾಧಿಗೆ ಅಂಟಿಕೊಂಡಿದ್ದಾನೆಯೋ ಅಲ್ಲಿಯವರೆಗೆ ಅವನು ಕೇಶವ, ಪ್ರಸನ್ನ, ಅಮೃತ ಹೀಗೆ ಬೇರೆ ಬೇರೆ ನೋಡುತ್ತಾನೆ. ಪರಿಪೂರ್ಣ ಜ್ಞಾನ ಬಂದ ಮೇಲೆ ಒಂದೇ ಚಿತ್ ಎಲ್ಲ ಕಡೆಯಲ್ಲಿ ಇರುವುದನ್ನು ನೋಡುತ್ತಾನೆ. ಅದೇ ಈ ಜೀವ. ಜಗತ್ತು ಎಲ್ಲ ಆಗಿರುವುದನ್ನು ನೋಡುತ್ತಾನೆ. ಆದರೆ ಭಗವತ್ ಶಕ್ತಿಯ ಆವಿರ್ಭಾವದಲ್ಲಿ ತರತಮಗಳಿವೆ. ಅವನೇ ನಿಜವಾಗಿ ಎಲ್ಲವೂ ಆಗಿರುವುದು. ಆದರೆ ಅವನು ಒಬ್ಬರಲ್ಲಿ ಹೆಚ್ಚಾಗಿ ಕಾಣಿಸುತ್ತಾನೆ, ಮತ್ತೊಬ್ಬರಲ್ಲಿ ಕಡಿಮೆ ಕಾಣಿಸುತ್ತಾನೆ. ಒಂದು ಸಲ ವಿದ್ಯಾಸಾಗರ ಕೇಳಿದ, ಏನು, ದೇವರ ಕೆಲವರಲ್ಲಿ ಕಡಿಮೆ ಶಕ್ತಿ ಮತ್ತೆ ಕೆಲವರಲ್ಲಿ ಅಧಿಕ ಶಕ್ತಿ ಇಟ್ಟಿರುವುದು ನಿಜವೇನು? ಅದಕ್ಕೆ ನಾನು ಹೇಳಿದೆ, ಹಾಗಿಲ್ಲದಿದ್ದರೆ ಒಬ್ಬ 50 ಜನರನ್ನು ಹೇಗೆ ಸೋಲಿಸುತ್ತಾನೆ? ಹಾಗಿರದೇ ಇದ್ದರೆ ನಾವೆಲ್ಲ ನಿನ್ನನ್ನು ನೋಡುವುದಕ್ಕೆ ಬಂದಿರುವುದು ಹೇಗೆ? ಭಗವಂತನು ತನ್ನ ಲೀಲೆಗಾಗಿ ಉಪಯೋಗಿಸುವ ಜೀವದಲ್ಲಿ ಅವನ ವಿಶಿಷ್ಟ ಆವಿರ್ಭಾವವಿದೆ. ಮನೆಯ ಯಜಮಾನ ತನ್ನ ಜಮೀನಿನಲ್ಲಿ ಎಲ್ಲಿ ಬೇಕಾದರೂ ಇರಬಹುದು. ಆದರೆ ಅವನು ತನ್ನ ಬೈಠಕ್ಖಾನೆಯಲ್ಲಿ ಹೆಚ್ಚಾಗಿರುತ್ತಾನೆ. ಭಕ್ತನೇ ಭಗವಂತನ ಬೈಠಕ್ಖಾನೆ. ದೇವರು ಭಕ್ತರ ಹೃದಯದಲ್ಲಿ ಆಟವಾಡುತ್ತಾನೆ. ಅಲ್ಲೇ ಅವನ ವಿಶೇಷ ಶಕ್ತಿ ವ್ಯಕ್ತವಾಗುವುದು. ಅಂತಹ ಭಕ್ತ ಹೇಗಿರುತ್ತಾನೆ? ಒಬ್ಬನಿಂದ ದೊಡ್ಡ ದೊಡ್ಡ ಕೆಲಸಗಳನ್ನು ಮಾಡಿಸುವಾಗ ದೇವರು ಅವನ ಹಿಂದೆ ನಿಂತುಕೊಂಡು ಅವುಗಳನ್ನು ಮಾಡುತ್ತಿರುವನು. ಆದಿಶಕ್ತಿಯೇ ಜೀವ ಜಗತ್ತು ಮತ್ತು 24 ತತ್ವಗಳಾಗಿರುವುದು. ಭಗವಂತನ ದರ್ಶನವಾದ ಮೇಲೆ ಭಗವಂತನನ್ನೇ ಎಲ್ಲದರಲ್ಲಿಯೂ ಕಾಣುವಂತಾಗುವುದು. ಮನುಷ್ಯನ ದೇಹದಲ್ಲಿ ಎಲ್ಲ ಕಡೆಗಿಂತ ವಿಶೇಷವಾಗಿ ಪ್ರಕಟವಾಗುವನು. ಅದರಲ್ಲೂ ಯಾವ ಮನುಷ್ಯರು ಶುದ್ಧ ಸತ್ವಗುಣದಿಂದ ಯುಕ್ತರಾಗಿ ಕಾಮ ಕಾಂಚನಗಳ ಮೇಲಿನ ಆಸಕ್ತಿಯನ್ನು ಬಿಟ್ಟಿರುತ್ತಾರೋ ಅವರಲ್ಲಿ ಇತರರಿಗಿಂತ ಹೆಚ್ಚಾಗಿ ಕಾಣುತ್ತಾನೆ. ಭಕ್ತ ಸಮಾಧಿಯಿಂದ ಹೊರಗೆ ಬಂದಾಗ ಎಲ್ಲಿ ನಿಲ್ಲುತ್ತಾನೆ? ಅವನು ಕಾಮ ಕಾಂಚನವನ್ನು ತ್ಯಜಿಸಿದ ವಿರಕ್ತ ಸಜ್ಜನರೊಡನೆ ಬೆರೆಯುತ್ತಾನೆ. ಇಲ್ಲದೇ ಇದ್ದರೆ ಅವನು ಪ್ರಪಂಚದಲ್ಲಿ ಇರುವುದು ಹೇಗೆ? ನನ್ನ ತಾಯಿ ಯಾರು ಗೊತ್ತೇ? ಅವಳೇ ಜಗನ್ಮಯಿ. ಅವಳೇ ಈ ಪ್ರಪಂಚವನ್ನು ಸೃಷ್ಟಿಸಿ ರಕ್ಷಿಸುತ್ತಿರುವಳು. ಅವಳು ತನ್ನ ಮಕ್ಕಳಿಗೆ ಬೇಕಾದ ಧರ್ಮ, ಅರ್ಥ, ಕಾಮ, ಮೋಕ್ಷಗಳನ್ನು ಕೊಡುತ್ತಿರುವಳು. ಮಗು ತಾಯಿಯಿಂದ ಬೇರೆ ಇರಲಾರದು. ತಾಯಿಗೂ ಇದು ಗೊತ್ತಿದೆ. ಮಗು ತನ್ನ ಭವಿಷ್ಯದ ಬಗ್ಗೆ, ಪ್ರಪಂಚಕ್ಕೆ ಸಂಬಂಧಪಟ್ಟವುಗಳ ಬಗ್ಗೆ ಏನೂ ಚಿಂತಿಸುವುದಿಲ್ಲ. ಅದು ಸುಮ್ಮನೆ ತಿಂದು ಕುಡಿದು ಆಡುತ್ತದೆ. ಕೇಶವ: ಹೌದು ಮಹಾಶಯರೇ, ಅದು ನಿಜ. ಶ್ರೀರಾಮಕೃಷ್ಣ: ಬ್ರಹ್ಮ ಸಮಾಜಕ್ಕೆ ಸೇರಿದವರೆಲ್ಲ ಏತಕ್ಕೆ ದೇವರ ಐಶ್ವರ್ಯದ ಮೇಲೆಯೇ ಅಷ್ಟೊಂದು ಗಮನ ಕೊಡುತ್ತಾರೆ? ದೇವರೇ, ನೀನು ಸೂರ್ಯ ಚಂದ್ರ ನಕ್ಷತ್ರಗಳನ್ನೆಲ್ಲ ಮಾಡಿರುವೆ ಎಂದು ಹೇಳುವ ಅಗತ್ಯ ಏನಿದೆ? ಅನೇಕರು ತೋಟದ ಅಂದ ಚಂದವನ್ನು ನೋಡಿ ತೃಪ್ತರಾಗಿ ಹೋಗುತ್ತಾರೆ. ಅದರ ಮಾಲೀಕನನ್ನು ನೋಡಲು ಎಷ್ಟು ಜನಕ್ಕೆ ಇಚ್ಛೆ ಇದೆ? ತೋಟ ಮತ್ತು ಮಾಲೀಕರಲ್ಲಿ ತೋಟವೋ ಮಾಲೀಕನೋ ಯಾವುದು ದೊಡ್ಡದು? ಒಬ್ಬ ಸಾರಾಯಿ ಅಂಗಡಿಯಲ್ಲಿ ಒಂದು ಬುಡ್ಡಿ ಸಾರಾಯಿಯನ್ನು ಕುಡಿದಾದ ಮೇಲೆ ಅಲ್ಲಿ ಎಷ್ಟು ಸಾವಿರ ಬಾಟಲುಗಳನ್ನು ಇಟ್ಟಿದ್ದಾರೆ ಎಂಬುದನ್ನು ತಿಳಿದುಕೊಳ್ಳುವ ಇಚ್ಛೆಯೇ ಅವನಿಗೆ ಇರುವುದಿಲ್ಲ. ಒಂದು ಬುಡ್ಡಿಯಿಂದಲೇ ಅವನಿಗೆ ಮತ್ತು ಬಂದು
ಎಲ್ಲವನ್ನೂ ಮರೆಯುವನು. ನಾನು ನಿನಗೆ ಸತ್ಯಾಂಶ ಹೇಳಲೆ, ಮನುಷ್ಯರಿಗೆ ತಮ್ಮ ಐಶ್ವರ್ಯದ ಮೇಲೆ ಆಸಕ್ತಿ, ಅದಕ್ಕೆ ದೇವರು ನಮ್ಮ ಐಶ್ವರ್ಯದ ಪ್ರಲೋಭನೆಗೆ ಒಳಗಾಗುವನು ಎಂದು ಭಾವಿಸುತ್ತಾರೆ. ಒಂದು ಸಲ ಶಂಭು ನನ್ನನ್ನು ನನ್ನ ಐಶ್ವರ್ಯವನ್ನೆಲ್ಲ ಭಗವಂತನ ಅಡಿದಾವರಿಗೆ ಅರ್ಪಿಸಿ ಸಾಯುವಂತೆ ಅನುಗ್ರಹಿಸಿ ಎಂದು ಕೇಳಿಕೊಂಡ. ನಾನು ಅವನಿಗೆ ಹೇಳಿದೆ, ಇದೆಲ್ಲ ನಿನಗೆ ಐಶ್ವರ್ಯ, ದೇವರಿಗೆ ಅದು ತೃಣ ಸಮಾನ. ಅವನಿಗೆ ನೀನು ಏನನ್ನೋ ಸಮರ್ಪಿಸಬಲ್ಲೆ. ಒಂದು ಸಲ ವಿಷ್ಣು ದೇವಸ್ಥಾನಕ್ಕೆ ಕಳ್ಳರು ನುಗ್ಗಿ ದೇವರ ಮೇಲೆ ಹಾಕಿದ್ದ ಒಡವೆಗಳನ್ನೆಲ್ಲ ಅಪಹರಿಸಿದರು. ನಾನು ಮತ್ತು ಮಥುರ ಬಾಬು ಏನು ಸಮಾಚಾರ ಎಂದು ನೋಡುವುದಕ್ಕೆ ದೇವಸ್ಥಾನಕ್ಕೆ ಹೋದೆವು. ಮಥುರ ದೇವರ ವಿಗ್ರಹವನ್ನು ನೋಡುತ್ತಾ, ಏನು ದೇವರೋ, ನೀನು ಎಳ್ಳಷ್ಟು ಪ್ರಯೋಜನಕ್ಕೆ ಬಂದವನಲ್ಲ, ಎಂತಹ ನಾಚಿಕೆಗೇಡು, ನಿನ್ನ ಮೈಮೇಲೆ ಹಾಕಿದ ಆಭರಣಗಳನ್ನೆಲ್ಲ ಅಪಹರಿಸಿದರೂ ನೀನು ತೆಪ್ಪಗೆ ಇದ್ದೆಯಲ್ಲ ಎಂದನು. ಅದಕ್ಕೆ ನಾನು ಮಥುರನಿಗೆ ಹೇಳಬೇಕಾಯಿತು, ಎಂತಹ ಮಾತನ್ನು ಆಡುತ್ತಿರುವೆ, ನೀನು ಹೇಳುತ್ತಿರುವ ಒಡವೆಗಳು ದೇವರಿಗೆ ಮಣ್ಣಿನ ಹೆಂಟೆಗೆ ಸಮ. ಭಾಗ್ಯಕ್ಕೆಲ್ಲ ಆದಿದೇವತೆಯಾದ ಲಕ್ಷ್ಮಿಯೇ ಅವನ ಹೆಂಡತಿ. ನಿನ್ನ ಕೆಲಸಕ್ಕೆ ಬಾರದ ಒಡವೆಗಳನ್ನು ತೆಗೆದುಕೊಂಡು ಹೋದಾರೆಂದು ಅವನನ್ನು ನಿದ್ರೆಗೆಡುವನೇ. ಇಂತಹ ಮಾತನ್ನು ನೀನು ಆಡಬಾರದು. ಐಶ್ವರ್ಯದಿಂದ ಭಗವಂತನನ್ನು ಒಲಿಸಿಕೊಳ್ಳುವುದಕ್ಕೆ ಆಗುವುದೇ ಇಲ್ಲ. ಪ್ರೇಮದಿಂದ ಮಾತ್ರ ಅವನನ್ನು ಒಲಿಸಿಕೊಳ್ಳಬಹುದು. ಅವನಿಗೇನು ಬೇಕು? ನಿಜವಾಗಿ ಐಶ್ವರ್ಯವಲ್ಲ, ಅವನಿಗೆ ಭಕ್ತಿ, ವಿವೇಕ, ವೈರಾಗ್ಯ ಇವು ಬೇಕು. ಒಬ್ಬ ತನ್ನ ಸ್ವಭಾವಕ್ಕೆ ತಕ್ಕಂತೆ ದೇವರನ್ನು ಭಾವಿಸುತ್ತಾನೆ. ತಮೋಗುಣದ ಭಕ್ತನನ್ನು ತೆಗೆದುಕೊಳ್ಳಿ, ದೇವಿ ಆಡನ್ನು ತಿನ್ನುತ್ತಾಳೆ ಎಂದು ಅವಳಿಗೆ ಆಡನ್ನು ಬಲಿಕೊಡುವನು. ಅದರಂತೆಯೇ ರಜೋಗುಣಿಯ ಭಕ್ತ ಅನ್ನ ಮತ್ತು ಬಗೆ ಬಗೆಯ ಭಕ್ಷ್ಯಗಳನ್ನು ನೈವೇದ್ಯ ಮಾಡುತ್ತಾನೆ. ಆದರೆ ಸಾತ್ವಿಕ ಭಕ್ತ ಪೂಜೆ ಮಾಡುವುದೇ ಜನರಿಗೆ ಗೊತ್ತಾಗುವುದಿಲ್ಲ. ಪೂಜೆ ಮಾಡುವುದಕ್ಕೆ ಹೂವು ಸಿಗದಿದ್ದರೆ ಗಂಗಾಜಲ ಮತ್ತು ಬಿಲ್ವ ಪತ್ರದಿಂದಲೇ ಪೂಜೆಯನ್ನು ಪೂರೈಸುವನು. ಅವನು ದೇವರಿಗೆ ಅರಳನ್ನು ಬತ್ತಾಸನ್ನೂ ಕೊಡುತ್ತಾನೆ. ಯಾವಾಗಲೋ ಒಂದು ಸಲ ಪಾಯಸವನ್ನು ಕೊಡುತ್ತಾನೆ. ಶ್ರೀರಾಮಕೃಷ್ಣರು ಕೇಶವನಿಗೆ ಅವನ ಕಾಯಿಲೆ ಸಮಾಚಾರವನ್ನು ಎತ್ತಿ ಮಾತನಾಡುತ್ತಾ ಹೇಳುತ್ತಾರೆ, ನಿನಗೆ ಏತಕ್ಕೆ ಕಾಯಿಲೆ ಬಂದಿದೆ ಗೊತ್ತಿದೆಯೇ? ಇದಕ್ಕೆ ಒಂದು ಕಾರಣವಿದೆ. ಹಲವು ಆಧ್ಯಾತ್ಮಿಕ ಅನುಭವಗಳು ನಿನ್ನ ದೇಹದ ಮೂಲಕ ಆಗಿವೆ. ಅದಕ್ಕೆ ದೇಹ ಜರ್ಜರಿತವಾಗಿದೆ. ಒಂದು ಅನುಭವವಾದಾಗ ಏನೂ ಗೊತ್ತಾಗುವುದಿಲ್ಲ. ಅದರಿಂದ ಆಗುವ ಪ್ರತಿಕ್ರಿಯೆ ಅನಂತರ ಗೊತ್ತಾಗುವುದು. ದೊಡ್ಡ ದೊಡ್ಡ ಹಡಗುಗಳು ಗಂಗಾ ನದಿಯ ಮೇಲೆ ಹೋಗುವುದನ್ನು ದೂರದಿಂದ ನೋಡಿದಾಗ ಏನೂ ಕಾಣುವುದಿಲ್ಲ. ಆದರೆ ಸ್ವಲ್ಪ ಹೊತ್ತಾದ ಮೇಲೆ ದೊಡ್ಡ ದೊಡ್ಡ ಅಲೆಗಳು ಬಂದು ದಡಕ್ಕೆ ಹೊಡೆದಾಗ ಎಷ್ಟೊಂದು ಶಬ್ದವಾಗುವುದು. ಕೆಲವು ವೇಳೆ ದಡದ ಸ್ವಲ್ಪ ಭಾಗ ನೀರಿಗೆ ಕುಸಿದು ಬೀಳುವುದು. ಒಂದು ಆನೆ ಏನಾದರೂ ಒಂದು ಗುಡಿಸಲಿಗೆ ಪ್ರವೇಶ ಮಾಡಿದರೆ ಒಳಗೆಲ್ಲ ನಡುಗುವುದು. ಆಮೇಲೆ ಗುಡಿಸಲೇ ನೆಲಸಮವಾಗುವುದು. ಅದರಂತೆಯೇ ಭಾವೋನ್ಮಾದವೆಂಬ ಆನೆ ದೇಹವೆಂಬ ಗುಡಿಸಲಿಗೆ ಪ್ರವೇಶ ಮಾಡಿದರೆ ಅದು ಕುಸಿದು ಬೀಳುವುದು. ನಿಜವಾಗಿ ಇದರಿಂದ ಏನಾಗುವುದು ನಿನಗೆ ಗೊತ್ತಿದೆಯೇ? ಮನೆಗೆ ಬೆಂಕಿ ಬಿದ್ದರೆ ಮೊದಲು ಒಳಗಿರುವುದು ಉರಿಯುವುದಕ್ಕೆ ಪ್ರಾರಂಭಿಸುವುದು. ಆಮೇಲೆ ಉಳಿದ ಕಡೆಗೆಲ್ಲ ಬೆಂಕಿ ತಾಕುವುದು. ಅದರಂತೆಯೇ ಜ್ಞಾನಾಗ್ನಿ ಮೊದಲು ಆಧ್ಯಾತ್ಮಿಕ ಶತ್ರುಗಳಾದ ಕಾಮಾದಿಗಳನ್ನು ನಾಶ ಮಾಡುತ್ತದೆ. ಆಮೇಲೆ ಅಹಂಕಾರದ ಸರಿದಿ, ಅನಂತರ ದೇಹವೆಲ್ಲ ಮುರಿದು ಬೀಳುವುದು. ಎಲ್ಲ ಆಗಿ ಹೋಯಿತು ಎಂದು ನೀನು ಭಾವಿಸಬಹುದು. ಆದರೆ ಸ್ವಲ್ಪ ರೋಗದ ಶೇಷ ಇರುವವರೆಗೆ ದೇವರು ನಿನ್ನನ್ನು ಬಿಡುವುದಿಲ್ಲ. ಒಂದು ಸಲ ನೀನು ಆಸ್ಪತ್ರೆಗೆ ದಾಖಲಾದರೆ ಸುಮ್ಮನೆ ಅಲ್ಲಿಂದ ಓಡಿ ಬರುವುದಕ್ಕೆ ಆಗುವುದಿಲ್ಲ. ನಿನ್ನ ಕಾಯಿಲೆ ಸಂಪೂರ್ಣ ಗುಣವಾಗುವವರೆಗೆ ವೈದ್ಯ ನಿನಗೆ ಹೋಗಲು ಅನುಮತಿ ಕೊಡುವುದಿಲ್ಲ. ನೀನು ಆಸ್ಪತ್ರೆಗೆ ಏತಕ್ಕೆ ದಾಖಲಾದೆ? ಕೇಶವ ಶ್ರೀರಾಮಕೃಷ್ಣರ ಆಸ್ಪತ್ರೆಯ ಉದಾಹರಣೆಯನ್ನು ಕೇಳಿ ನಗತೊಡಗಿದ. ಹಿಮದಿಂದ ಚೆನ್ನಾಗಿ ಪ್ರಯೋಜನ ಪಡೆಯುವುದಕ್ಕಾಗಿ ತೋಟಗಾರ ಬಾಸರ ಗುಲಾಬಿ ಗಿಡದ ಬೇರಿನ ಹತ್ತಿರ ಮಣ್ಣನ್ನು ತೆಗೆದು ಅದರ ಮೇಲೆ ಹಿಮ ಬೀಳುವಂತೆ ಮಾಡುತ್ತಾನೆ. ಇದರಿಂದ ಗಿಡಕ್ಕೆ ಒಳ್ಳೆಯದಾಗುವುದು. ಅದರಂತೆ ದೇವರು ನಿನ್ನನ್ನು ಬೇರು ಸಹಿತ ಅಲ್ಲಾಡಿಸುತ್ತಿರುವುದು. ನಿನಗೆ ಕಾಯಿಲೆ ಎಂದು ನಾನು ಯಾವಾಗ ಕೇಳುತ್ತೇನೆಯೋ ಆಗ ನನಗೆ ತುಂಬಾ ಚಿಂತೆಯಾಗುವುದು. ಹೋದ ಸಲ ನೀನು ಕಾಯಿಲೆ ಬಿದ್ದಾಗ ನಾನು ಬೆಳಗಿನ ಜಾವದ ಹೊತ್ತು ಭಗವತಿಯ ಎದುರಿಗೆ ಅಳುತ್ತಿದ್ದೆ. ತಾಯಿ, ಅವನಿಗೇನಾದರೂ ಆದರೆ ನಾನು ಕಲ್ಕತ್ತೆಗೆ ಹೋದಾಗ ಯಾರೊಡನೆ ಮಾತನಾಡಲಿ? ನಿನಗೆ ಆರೋಗ್ಯವಾಗಲಿ ಎಂದು ಎಳನೀರು ಸಕ್ಕರೆ ನೈವೇದ್ಯ ಮಾಡಿದ್ದೆ. ಶ್ರೀರಾಮಕೃಷ್ಣರು ಕೇಶವನನ್ನು ಎಷ್ಟು ಪ್ರೀತಿಸುತ್ತಿದ್ದರು ಎಂಬುದು ಇದರಿಂದ ವ್ಯಕ್ತವಾಗುವುದು. ಆದರೆ ಈ ಸಲ ನನಗೆ ಹಾಗೆ ಆಗಲಿಲ್ಲ. ಎಲ್ಲೋ 1-2-3 ದಿನ ಸ್ವಲ್ಪ ಚಿಂತೆಪಟ್ಟೆ ಎನ್ನುವರು. ಕೇಶವನ ತಾಯಿ ಶ್ರೀರಾಮಕೃಷ್ಣರಿಗೆ ನಮಸ್ಕಾರ ಮಾಡಿದಳು.
ಕೇಶವನಿಗೆ ಆಶೀರ್ವಾದ ಮಾಡಿ ಅವನು ಕಾಯಿಲೆಯಿಂದ ಪಾರಾಗಲಿ ಎಂದು ಆಕೆ ಕೇಳಿಕೊಳ್ಳುತ್ತಾಳೆ. ಅದಕ್ಕೆ ಶ್ರೀರಾಮಕೃಷ್ಣರು ಆಕೆಗೆ, ಅನಂತ ಕಲ್ಯಾಣ ಗುಣಮಯಿಯಾದ ಭಗವತಿಗೆ ಪ್ರಾರ್ಥನೆ ಮಾಡು, ಅವಳು ನಿನ್ನ ಮನದ ದುಗುಡವನ್ನೆಲ್ಲ ಪರಿಹರಿಸುತ್ತಾಳೆ ಎಂದರು. ಕೇಶವನಿಗೆ ಹೇಳುತ್ತಾರೆ, ನೀನು ತುಂಬ ಹೊತ್ತು ಹೆಂಗಸರೊಡನೆ ಕಾಲ ಕಳೆಯಬೇಡ, ಹಾಗೆ ಮಾಡಿದರೆ ತುಂಬ ಕೆಳಗೆ ಉರುಳುತ್ತೀಯೇ. ಭಗವಂತನ ಮಾತುಕತೆಯನ್ನು ಕೇಳಿದರೆ ನಿನಗೆ ಮೇಲಾಗುವುದು ಎಂದು ಅವನಿಗೆ ಎಚ್ಚರಿಕೆ ಕೊಡುತ್ತಾರೆ. ಕೇಶವನ ಮಗ ಉಮಾನಾಥ ಬಂದು, ತಾಯಿ ಕೇಶವನಿಗೆ ಆಶೀರ್ವಾದ ಮಾಡಿ ಎಂದು ನಿಮ್ಮನ್ನು ಕೇಳಿಕೊಳ್ಳುತ್ತಿದ್ದಾಳೆ ಎನ್ನುವನು. ಶ್ರೀರಾಮಕೃಷ್ಣ, ನಾನೇನು ಮಾಡಲು ಸಾಧ್ಯ? ದೇವರೇ ಎಲ್ಲರನ್ನೂ ಆಶೀರ್ವದಿಸುವನು. ತಾಯಿ, ನೀನು ನಿನ್ನ ಕೆಲಸವನ್ನು ಮಾಡುತ್ತಲೇ ಇದ್ದೀಯೇ. ಆದರೆ ಜನ ಭಾವಿಸುತ್ತಾರೆ ನಾವು ಮಾಡಿದೆವು ಎಂದು. ದೇವರು 2 ಸಲ ನಗುತ್ತಾನೆ. ಅಣ್ಣ ತಮ್ಮಂದಿರು ಜಮೀನನ್ನು ವಿಭಾಗ ಮಾಡಿಕೊಳ್ಳುವಾಗ ಮೊದಲನೇ ಬಾರಿ ನಗುತ್ತಾನೆ. ಅವರು ಒಂದು ದಾರವನ್ನು ತೆಗೆದುಕೊಂಡು ಅಳೆದು ಈ ಕಡೆ ನನಗೆ ಸೇರಿದ್ದು, ಆ ಕಡೆ ನಿನಗೆ ಸೇರಿದ್ದು ಎಂದು ಜಗಳವಾಡುತ್ತಾರೆ. ದೇವರು ನಕ್ಕು ಹೇಳುತ್ತಾನೆ, ಈ ಭೂಮಂಡಲವೆಲ್ಲ ನನಗೆ ಸೇರಿರುವುದು, ಆದರೆ ಇವರು ನಿನಗೆ ಸೇರಿರುವುದು ಎಂದು ಹೇಳುತ್ತಾರಲ್ಲ ಎಂದು. ದೇವರು 2ನೇ ಸಲ ನಗುತ್ತಾನೆ. ಅದು ಯಾವಾಗ ಎಂದರೆ, ಸಖತ್ ಕಾಯಿಲೆ ಬಿದ್ದ ಮಗುವನ್ನು ಪರೀಕ್ಷಿಸಲು ವೈದ್ಯ ಬರುತ್ತಾನೆ. ಪಕ್ಕದಲ್ಲಿ ಅಳುತ್ತಾ ನಿಂತಿರುವ ತಾಯಿಗೆ, ನೀವೇನು ಅಂಜಬೇಕಾಗಿಲ್ಲ, ನಾನು ಗುಣ ಮಾಡುತ್ತೇನೆ ಎನ್ನುವನು. ದೇವರು ಆಗ ನಗುತ್ತಾನೆ. ಆ ಮಗು ಸಾಯಬೇಕೆಂದು ದೇವರ ಮನಸ್ಸು ಮಾಡಿದರೆ ಯಾರೂ ಅದನ್ನು ಬದುಕಿಸುವುದಕ್ಕೆ ಆಗುವುದಿಲ್ಲ ಎಂಬುದನ್ನು ವೈದ್ಯ ಅರಿಯ. ಅಷ್ಟು ಹೊತ್ತಿಗೆ ಕೇಶವನಿಗೆ ಜೋರಾಗಿ ಕೆಮ್ಮು ಶುರುವಾಯಿತು. ಕೆಮ್ಮಿ ಸಾಕಾಯಿತು. ಇನ್ನು ಕುಳಿತುಕೊಳ್ಳಲು ಅವನಿಂದ ಸಾಧ್ಯವಾಗಲಿಲ್ಲ. ಶ್ರೀರಾಮಕೃಷ್ಣರಿಗೆ ನಮಸ್ಕರಿಸಿ ಅವನು ಒಳಗೆ ಹೋದ. ಅವನಿಗಾಗಿ ಮನಸ್ಸಿನಲ್ಲಿಯೇ ಶ್ರೀರಾಮಕೃಷ್ಣರು ಪ್ರಾರ್ಥಿಸಿದರು. ಕೇಶವನು ಪರಲೋಕದ ಪ್ರಯಾಣಕ್ಕೆ ಗಂಟು ಮೂಟೆ ಕಟ್ಟಿಯಾಗಿದೆ ಎಂಬುದು ಅವರಿಗೆ ಗೊತ್ತಾಯಿತು. ಇವತ್ತು ಅವರು ಆಡಿದ ಮಾತುಗಳೆಲ್ಲ ಅವನ ಮನಸ್ಸನ್ನು ಮುಂದಿನ ಪಯಣಕ್ಕೆ ಅಣಿಮಾಡುವಂತೆ ಇದ್ದವು. ಅಧ್ಯಾಯ 28 ಮುಗಿಯಿತು.